ನಮ್ಮಲ್ಲಿ ಇಲ್ಲಿ ಅದರದ್ದು ಭಂಡಾರದ ಮನೆ ಒಂದು ಹೊಸತು ನಾವು ಮಾಡುವಂಥ ಕಾರ್ಯಕ್ರಮ ನಡೀತಿತ್ತು. ಅದು 9-10 ತಾರೀಕಿಗೆ ಅದು ಇನಾಗ್ರೇಷನ್ ಅಂತ ಇತ್ತು. ಶನಿವಾರ ಮತ್ತು ಅದೇ ದಿವಸ ನಮ್ಮ ಇಲ್ಲಿ ಹೈದ್ರಕ್ಕ ನಮ್ಮ ಭಾರಿ ಬೇಕಾದವರು ಅವರು. ನಮ್ಮ ಅಂದರೆ ಅಷ್ಟು ಒಳ್ಳೆ ರಿಲೇಷನ್ ಇತ್ತು ಅವರು. ನಮ್ಮ ಏನಿದ್ರು ನಮ್ಮ ಹತ್ರ ಬಂದು ಮಾತಾಡೋದು, ಏನಿದ್ರು ನಮಗೆ ಭಾರಿ ಬೇಕಾದವರು. ನಮಗೇನಾದರೂ ಇಲ್ಲೇನಾದರೂ ಕಲ್ಲು ಅದು ಇದು ಕಮ್ಮಿ ಆದರೆ ಅವರು ಕೊಡೋದು, ಆ ಥರ ಎಲ್ಲ ಇದ್ದರು. ಏನು ಬೇಕಂತ ಕೇಳ್ತಾಯಿದ್ರು. ನಾನು ಇಲ್ಲಿ ಕೆಲಸಕ್ಕೆ ಬಂದು ಇಲ್ಲಿ ನಿಂತಿರುವಾಗ ಕೂಡ ನನಗೇನಾದರೂ ಚೇರ್ ಬೇಕಾ, ಬನ್ನಿ ಕೂತ್ಕೊಳ್ಳಿ ಧನ್ಯವರೇ, ಹಾಗೆ ಹೀಗೆ ಅಷ್ಟು ಇದ್ದಿದ್ರು. ಆದರೆ ಅವರು ಹಾಗೆ ಆದ್ರಂತ ನಮಗೆ ಭಾರಿ ಬೇಸರ. ಮತ್ತು ನಮ್ಮ ಕಾರ್ಯಕ್ರಮ ಕೂಡ ಆ ದಿವಸ 6 ಗಂಟೆಗೆ ಶುರು ಆಗೋದು ಅಂತ ಇತ್ತು. ಅದನ್ನು ನಾವು ಮತ್ತೆ ಮುಂದೆ ಹಾಕಿದ್ದೆವು. ಅವರ ಹತ್ರ ಕೂಡ ಮಾತಾಡಿದೆವು, ಅವರು ಕೂಡ ನಮ್ಮ ಹತ್ರ ಮಾತಾಡಿದರು. ಮತ್ತು ಏನಂದರೆ ಅವರ ಪಾರ್ಥಿವ ಶರೀರ ಅವರ ಮಸೀದಿಗೆ ಹೋಗೋ ಕ್ರಮ ಉಂಟು. ಅದೆಲ್ಲ ಹೋದ ಮೇಲೆ ನಮ್ಮ ಕಾರ್ಯಕ್ರಮ ಇಲ್ಲಿ ನಮ್ಮ ವೈದಿಕರಿಗೆ ಕೂಡ ಹೇಳಿ ಅವರಿಗೆ ಕೂಡ ಲೇಟಾಗಿ ಬರುವ ಹಾಗೆ ಮಾಡಿ, ಇಲ್ಲದ್ರೆ ಅವರು 5 ಗಂಟೆಗೆ ಬಂದು ಇಲ್ಲಿ ಕಾದು ಕುಳಿತಾರೆ. ಅದಕ್ಕೋಸ್ಕರ ಅವರು ಕೂಡ ಬರೋದು ಬೇಡ ಅಂತ ಅವರಿಗೆ ಮುಂಚೆ ತಿಳಿಸಿದ್ದೇನೆ. ನಮ್ಮ ಕುಟುಂಬಸ್ಥರಿಗೂ ಕೂಡ ಸ್ವಲ್ಪ ತಿಳಿಸಿ ಅದನ್ನು ಅವರ ಇದು ಆಗೋ ತನಕ ನಾವು ಏನು ಮಾಡಲಿಲ್ಲ. ಇಂಕ್ಲೆ ಈ ಊರದಕ್ಲಿ ಅಂಚ ಮುಲ್ಪ ಮತ್ತು ಬೇಲೆ ಅನ್ನಾಗ ಬತ್ತನಾಗ ಮತ್ತು ಅವ್ರನ್ನ ಮಸ್ತ್ ಇಂಕ್ಲೆ ಸಹಕಾರ ಇತ್ತು. ಇಂಕ್ಲು ಓ ಮೆಟೀರಿಯಲ್ ಪಾರ್ಟ್ನೆಲ್ಲ ಅವ್ರು ಏಪಲ ಇನ್ ತೂ ಒಂದಿತ್ತೀರು ಪಂಡ ಏರ್ಲ ಕೊಣೊಂದಿಲ್ಲಕ ಬತ್ತೊಂದಿಲ್ಲಕ ಮತ್ತು ಬೊಕ್ಕ ಇಂಕ್ಲಿಗೆ ದಿನಾಲ ಕಾಂಡಲಕ್ಕದು ಮುಲ್ಪ ಪಾತಿರ್ದು ಬೋಪುನ ಅಂಚಿನ ಒಂಜಿ ವ್ಯಕ್ತಿಯಾರು ಅಂಚ ಆ ದಿನ ಬೈಯದ ಪೊರ್ತುಡು ಅರಗಿ ಇಂಚಿನ ಒಂಜಿ ಘಟನೆ ನಡತನು. ಅವಾಗ ಆರು ಮಂಚ ಹುಟ್ಟಿರ್ತು ಬೂರ್ದಿತ್ತೀರು. ಅಪ್ಪಾಗ ಎಂಕಲ್ ಯಾರೇನು ಒಂಚೂರು ಆಟನ್ನು ಮತ್ತು ಇಂಚ ಫ್ರೆಶ್ ಮಂತದ್ದು ಕೈನ್ ಮಾತು ನುಮಂತದ್ದು ಸಡನ್ ಆಂಬುಲೆನ್ಸ್ ಫೋನ್ ಮಾಡ್ಕೊಂಡಾಗ ಆಂಬುಲೆನ್ಸ್ ರೆಡಿ ಆದ ಬತ್ತನು. ಆತು ಬರ್ತನಾಗ ಒಂಜಿ ರಿಕ್ಷಾ ಬರ್ತದೆ. ರಿಕ್ಷಾದಲ್ಲ ಎಂಕಲೇ ಇಂಚ ದೆರ್ತದ್ದು ಕೊನೋದು ಪಾರ್ದು ಅದು 5 ಆತು ಪೊರ್ತನಾಗ ಅವ್ರನ್ನ ಮಗೆ ಮರ್ಮಾಯಿ ಮಾತು ಬತ್ತೀರು ಹಾಸ್ಪಿಟಲ್ ಎಲ್ಲ ತಂದು ಹೋಗಿ ಇಂಚ ಅಂಚಿನ ಒಂದು ಎಡ್ಡೆ ವ್ಯಕ್ತಿಯಿಂದ ನಮಗೆ ರೆಸ್ಪೆಕ್ಟ್ ಕೊಟ್ಟು ಉಂಟಲ್ಲ, ಎಲ್ಲ ಪೂಜೆ ಎಲ್ಲ ಬಂದು ಮಾಡಿದ್ದಾರೆ. ಮತ್ತು 10:30 ನಂತರ ಅವರು ನಮ್ಮ ಎಲ್ಲ ಇದು ಮರನೆಲ್ಲ ಆದ ನಂತರ ಅವರು ಓಪನ್ ಮಾಡಿದರು, ಪೂಜೆ ಮಾಡಿದರು. ಜಾತ್ರೆಗೆ ತೀರುಪೋಯರು ಮಧ್ಯಾಹ್ನಗೆ ಅಂಚ ಅಕ್ಕಲು ಉಂತಾಯರು ಜಾತ್ರೆ ಅಂಚ ಆ ತೀರು ಪಕ್ಕ ಮರಣದೆತ್ತ ಆಯ್ಬಕ್ಕ ಅಕ್ಕಲು ಶುರು ಮಾಡ್ತಾರೆ ರಾತ್ರಿಗೆ.